ನಾಳೆ ವಿಶೇಷವಾದ ಒಂದು ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯ ದಿನದಂದು ಪರಿವರ್ತನ ಯೋಗ, ಮಾಲವ್ಯ ರಾಜಯೋಗ ಸೇರಿದಂತೆ ಅನೇಕ ಶುಭಯೋಗಗಳು ರೂಪುಗೊಳ್ತಾ ಇದ್ದಾವೆ. ಇದರಿಂದಾಗಿ ಕೆಲವು ರಾಶಿಗಳಿಗೆ ಪ್ರಯೋಜನಕಾರಿಯಾಗ್ತದೆ. ಸೊ ಈ ಒಂದು ನಾಳೆಯಿಂದ ಈ ಒಂದು 4 ರಾಶಿಯವರಿಗೆ ರಾಜಯೋಗ ಅನ್ನೋದು ಶುರುವಾಗ್ತಾ ಇದೆ. ಲಕ್ಷ್ಮೀ ದೇವಿ ಕೃಪೆಯಿಂದ ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದೃಷ್ಟ ಹುಡುಕಿಕೊಂಡು ಬರ್ತಾ ಇದೆ. ಸೊ ಹಾಗಾದರೆ ಆ 4 ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಗೆ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದು ಮುಖ್ಯವಾದ ವಿಚಾರ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರೂಜಿಗಳ ನಂಬರ್ಗೆ ಕರೆ ಮಾಡಿ ಈಗಲೇ ಶಾಶ್ವತವಾದ ಪರಿಹಾರವನ್ನು. ಈ ಒಂದು 4 ರಾಶಿಯವರಿಗೆ ನಾಳೆಯ ದಿನದಿಂದ ನೀವು ಸಾಕಷ್ಟು ಉತ್ಸಾಹದಿಂದ ಇರ್ತೀರಾ ಮತ್ತು ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಲಾಭ ದೊರಕುತ್ತದೆ. ನಾಳೆ ನೀವು ಯಾವುದಾದ್ರೂ ಹೊಸ ಕೆಲಸವನ್ನು ಮಾಡುವ ಅವಕಾಶ ಲಭಿಸ್ತದೆ. ಕೆಲಸಕ್ಕೆ ಸಂಬಂಧಿಸಿದಂತೆ ನಾಳೆ ನಿಮಗೆ ಪ್ರಯಾಣಿಸುವ ಯೋಗವಿದೆ. ಹಾಗೆ ನಾಳೆ ನಿಮಗೆ ಅದೃಷ್ಟಶಾಲಿಯಾದ ದಿನವಾಗಿರುತ್ತದೆ. ನಾಳೆ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಉತ್ತಮವಾಗಿರುವುದರಿಂದ ಯಶಸ್ಸನ್ನು ಗಳಿಸ್ತೀರ. ಈ ಒಂದು 4 ರಾಶಿಯವರಿಗೆ ಆದಾಯದಲ್ಲಿ ನಾಳೆ ವೃದ್ಧಿಯಾಗ್ತದೆ ಮತ್ತು ಖರ್ಚುಗಳು ಕೂಡ ಕಡಿಮೆ ಆಗ್ತದೆ. ನಿಮ್ಮ ಕುಟುಂಬ ಮತ್ತು ಪ್ರೀತಿ ಜೀವನದಲ್ಲಿ ನಾಳೆ ನೀವು ಸಾಕಷ್ಟು ಲಕ್ಕಿಯಾಗಿರ್ತೀರ. ಸೊ ಹಾಗೆ ನಾಳೆ ವೃತ್ತಿ ವ್ಯವಹಾರದ ದೃಷ್ಟಿಯಿಂದ ಬಹಳ ಉತ್ತಮ ದಿನವಾಗಿರ್ತದೆ. ನಾಳೆ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ದೊರಕುವುದರಿಂದ ಮನಸ್ಸು ಸಂತಸದಿಂದ ಇರುತ್ತದೆ. ನಾಳೆ ನೀವು ನಿಮ್ಮ ಬುದ್ಧಿಯನ್ನು ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ತೀರಾ. ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳೆ ಲಾಭ ದೊರಕುತ್ತದೆ ಮತ್ತು ನೀವು ಈ ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಚಿಸ್ತಾ ಇದ್ದರೆ ನಿಮ್ಮ ಕೆಲಸದಲ್ಲಿ ನಾಳೆ ಯಶಸ್ಸು ದೊರಕುತ್ತದೆ. ನಾಳೆ ನಿಮ್ಮ ಆದಾಯವು ಸಾಕಷ್ಟು ವೃದ್ಧಿಯಾಗ್ತದೆ ಮತ್ತು ಸುಖ ಸಮೃದ್ಧಿಯನ್ನು ಪಡೆಯುವುದರಿಂದ ಸಂತೋಷದಿಂದ ಇಷ್ಟೆಲ್ಲ ಲಾಭಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುದಪ್ಪ ಅಂತ ಹೇಳಿದರೆ, ಮೊದಲ ರಾಶಿಯಾಗಿ ಮೇಷರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಹಾಗೆ ಮೀನರಾಶಿ. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ದರೂ ಜೈ ಲಕ್ಷ್ಮೀ ದೇವಿ ಕೃಪೆ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.